ಕನ್ನಡದ ಸುರದ್ರೂಪಿ ನಟ ದಿಗಂತ್ ಭಟ್ಟರ ಕ್ಯಾಂಪಲ್ಲಿ ಗುರುತಿಸಿಕೊಂಡು ಮಿಂಚಿದ ಹೀರೋ. ಈಗ ಇದೇ ಹುಡುಗ ಮತ್ತೆ ಭಟ್ಟರ ಗರಡಿಗೆ ವಾಪಸ್ ಆಗಿದ್ದಾರೆ. ಭಟ್ಟರೆ ನಿರ್ಮಾಣದ ಪರಪಂಚ ಚಿತ್ರದ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಇಷ್ಟೇ ಆಗಿದ್ರೆ ಏನು ವಿಶೇಷ ಆಗ್ತಿರ್ಲಿಲ್ಲ. ಆದ್ರೆ ದಿಗಂತ್ ಈ ಚಿತ್ರಕ್ಕಾಗಿ ಸಂಪೂರ್ಣ ನಗ್ನರಾಗಿದ್ದಾರೆ. ಆ ನಗ್ನತೆಯ ಒಂದೇ ಒಂದು ಫೋಟೋ ಈಗ ಹೊರಬಿದ್ದಿದೆ. ಈ ದಿಗಂಬರ ರಹಸ್ಯದ ಹಿಂದಿನ ಸತ್ಯ ಏನು ಎನ್ನುವುದು ಇನ್ನಷ್ಟೇ ತಿಳಿಯಬೇಕು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ರೇವನ್ ಪಿ ಜೇವೂರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇವನ್, ಇದು ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ತೆಗೆದಂತಹ ಫೋಟೋ ಶೂಟ್, ಅದರ ಜೊತೆಗೆ ಈ ಒಂದು ಫೋಟೋನ ಬಗ್ಗೆ ಯಾರಾದರೂ ಚಿತ್ರ ನಿರ್ದೇಶಕರಾಗಿರ್ಬೋದು ಅಥವಾ ಚಿತ್ರತಂಡ ಏನಾದರೂ ಮಾಹಿತಿಯನ್ನ ಕೊಟ್ಟಿದೆಯಾ ಹೇಗೆ? ಹೌದು ನವಿತಾ, ನಿರ್ದೇಶಕರಾದಂತ ಕ್ರಿಶ್ ಜೋಶಿ ಅವರು ಈ ಒಂದು ಪ್ರಯೋಗವನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿವರೆಗೆ ನ್ಯೂಡ್ ಅಂದ್ರೆ ದಿಗಂಬರ ರಹಸ್ಯ ಏನಿದೆ, ದಿಗಂಬರ ರಹಸ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಚಿತ್ರದಲ್ಲಿ ಒಂದು ದೃಶ್ಯ ಬೇಕಾಗಿತ್ತು, ಆ ಕಾರಣಕ್ಕಾಗಿ ಈ ಒಂದು ನಗ್ನ ದೃಶ್ಯ ತೆಗೆದಿದೆ. ಇದರಲ್ಲಿ ಯಾವುದೇ ತರ ಫೇಕ್ ಇಲ್ಲ, ನಿಜವಾಗ್ಲೂ ದಿಗಂತ್ ಅವರು ನಗ್ನರಾಗಿ ಶೂಟಿಂಗ್ ಮಾಡಿದ್ದಾರೆ ಅಂತ ಹೇಳುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೇನೆ ಪರಪಂಚ ಈಗ 2 ದಿನದ ಹಿಂದೆ ಶೂಟಿಂಗ್ ಶುರುವಾಗಿದೆ ಈ ಸಿನಿಮಾದ್ದು. ಸೊ ಈಗ ಬರದಿಂದ ಶೂಟಿಂಗ್ ಸಾಗ್ತಾ ಇದೆ. ಸೊ ನಿರ್ದೇಶಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ ಇದು ಫೇಕ್ ಅಲ್ಲ, ನಗ್ನವಾಗಿ ನಟನೆ ಮಾಡಿದ್ದಾರೆ ದಿಗಂತ್ ಅಂತ ಹೇಳುವಂತ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನವಿತಾ. ಓಕೆ, ಈಗ ರೇವನ್, ಇಂತಹ ಒಂದು ಫೋಟೋ ಶೂಟ್ಗಳನ್ನ ಮಾಡುವಂಥದ್ದಾಗಿರ್ಬೋದು ಅಥವಾ ಫೋಟೋವನ್ನ ಈ ರೀತಿಯಾಗಿ ಮತ್ತೆ ಒಂದು ಹೊರಜಗತ್ತಿಗೆ ತೋರಿಸಿರುವಂಥದ್ದು, ಇದೇನಾದರೂ ಈ ಒಂದು ಚಿತ್ರಕ್ಕೆ ವಿವಾದವನ್ನ ತರಲಿ ಆಗ್ಬೋದು ಅಥವಾ ಈ ಚಿತ್ರಕ್ಕೆ ಏನಾದರೂ ಮತ್ತೆ ಒಂದು ಪ್ರಚಾರ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇರುವುದಾ ಹೇಗೆ? ಇಲ್ಲ, ಯಾಕಂದ್ರೆ ಈ ತರದ್ದು ಒಂದು ಫೋಟೋಸ್ ಬಂದಾಗ ಅಥವಾ ಈ ತರದ ಒಂದು ದೃಶ್ಯ ಬಂದಾಗ ಸಹಜವಾಗಿ ಇದು ಪ್ರಮೋಷನ್ ಆಗ್ಲಿ ಅಥವಾ ಗಿಮಿಕ್ ಮಾಡ್ಲಿ, ವಿವಾದ ಸೃಷ್ಟಿ ಆಗ್ಲಿ, ಸಿನಿಮಾ ಪ್ರಚಾರ ಸಿಗಲಿ ಅನ್ನುವಂತ ಹಿನ್ನೆಲೆಯಲ್ಲಿ ಮಾಡುವಂತದ್ದು ಹೆಚ್ಚು ಸಾಧ್ಯತೆ ಇದೆ. ಆದ್ರೆ ಕ್ರಿಶ್ ಜೋಶಿ ಅಂದ್ರೆ ನಿರ್ದೇಶಕರಿಂದ ಅವರೇ ಹೇಳುವ ಪ್ರಕಾರ ಕತೆ ಹಾಗೂ ಕ್ಯಾರೆಕ್ಟರ್ ಬೇಕಾಗಿರೋ ಕಾರಣಕ್ಕಾಗಿ ಈ ಒಂದು ನಗ್ನವಾಗಿ ಅವರನ್ನ ನಾವು ದೃಶ್ಯ ಅಂದ್ರೆ ಇದು ಫೋಟೋ ಶೂಟ್ ಅಲ್ಲ, ನಿಜವಾಗ್ಲೂ ಶೂಟ್ ಮಾಡಿದಂತದ್ದು ಒಂದು ಸನ್ನಿವೇಶ ಇದು. ಅದಕ್ಕೆ ಒಂದಷ್ಟು ಫೋಟೋಸ್ಗಳನ್ನ ಅವರೇ ಬಿಟ್ಟಿದ್ದಾರೆ ಅಂತ, ಅವ್ರು ಬಿಟ್ರ ಅಥವಾ ಬೇರೆಯವರು ಬಿಟ್ರ ಅನ್ನೋದು ಅದು ಹೆಚ್ಚು ಮಾಹಿತಿ ಅದಕ್ಕೆ ಲಭ್ಯವಾಗಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಾಗಿ. ಆದ್ರೆ ನಿಜವಾಗ್ಲೂ ನೇರವಾಗಿ ಕ್ಯಾಮ್ರಾ ಮುಂದೆ ನಗ್ನವಾಗಿ ನಟನೆ ಮಾಡಿರುವಂತದ್ದು ಸತ್ಯ. ಇದನ್ನ ಸ್ವತಃ ನಿರ್ದೇಶಕ ಕ್ರಿಶ್ ಜೋಶಿ ಹೇಳಿದ್ದಾರೆ. ಇದರಲ್ಲಿ ಇದು ಯೋಗರಾಜ್ ಭಟ್ಟರ ಸಿನಿಮಾ ಪರಪಂಚ ಅಂತ ಹೇಳಿ ನಿನ್ನೆ 2 ದಿನ ಆಯ್ತು ಶೂಟಿಂಗ್ ಶುರುವಾಗಿ. ಸೊ ಈಗ ನಿನ್ನೆ ಅಷ್ಟೇ ಈ ಒಂದು ನಗ್ನ ದೃಶ್ಯದ ಶೂಟಿಂಗ್ ಆಗಿದೆ ಅಂತ ಹೇಳ್ಬೋದು ನವಿತಾ. ಓಕೆ, ಈ ಮೂಲಕ ಅವರು ಏನ್ ಸಂದೇಶವನ್ನು ಕೊಡೋದಕ್ಕೆ ಹೊರಟಿದ್ದಾರೆ ರೇವನ್? ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿಲ್ಲ ಅವರು ನಿರ್ದೇಶಕರು. ಯಾಕಂದ್ರೆ ಯಾವ ದೃಶ್ಯ ಯಾವ ಕಾರಣಕ್ಕಾಗಿ ಇದನ್ನ ಮಾಡಿದ್ವಿ, ಎಲ್ಲಿ ಲಿಂಕ್ ಆಗುತ್ತೆ, ಕತೆ ಪೂರ್ವಾರ್ಧದಲ್ಲಿ ಬರ್ತಾ ಅಥವಾ ದ್ವಿತೀಯಾರ್ಧದಲ್ಲಿ ಬರುತ್ತಾ, ಅಂದ್ರೆ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನಲ್ಲಿ ಬರುತ್ತಾ, ಏನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಿದೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ವಿಚಾರಗಳನ್ನ ನಿರ್ದೇಶಕರು ಮಾತಾಡ್ಲಿಲ್ಲ. ಆದ್ರೆ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಮಾತಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ಬೋದು. ಅದು ದಿಗಂತ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡ್ಬೋದು ಅನ್ನೋ ಎಲ್ಲ ನಂಬಿಕೆ ಇದೆ ಅಂತ ಹೇಳ್ಬೋದು ನವಿತಾ. ಓಕೆ, ಥ್ಯಾಂಕ್ ಯು ರೇವನ್ ಪಿ ಜೆ ಅವರ ಡೀಟೇಲ್ಸ್ಗೆ. ಇದು ನಟ ದಿಗಂತ್ ಅವರ ಬೆತ್ತಲು ಆಗಿರುವಂತಹ ಒಂದು ಫೋಟೋ. ಈಗಾಗಲೇ ಭಟ್ಟರ ಕ್ಯಾಂಪಲ್ಲಿ ಗುರುತಿಸಿಕೊಂಡು ಮಿಂಚಿದಂತಹ ಹೀರೋ ದಿಗಂತ್ ಈಗ ಮತ್ತೆ ಭಟ್ಟರ ಗರಡಿಗೆ ವಾಪಸ್ಸಾಗಿದ್ದಾರೆ. ಆದರೆ ಈಗ ಭಟ್ಟರೇ ಒಂದು ನಿರ್ಮಾಣ ಮಾಡ್ತಾ ಇರುವಂತಹ ಪರಪಂಚ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಆದರೆ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಈ ದಿಗಂತ್ ಈ ಚಿತ್ರಕ್ಕಾಗಿ ಸಂಪೂರ್ಣ ನಗ್ನರಾಗಿದ್ದಾರೆ ಅನ್ನುವಂಥದ್ದು. ಸೊ ಈ ಒಂದು ನಗ್ನತೆಯ ಒಂದೇ ಒಂದು ಫೋಟೋ ಈಗ ಹೊರಬಿದ್ದಿದೆ. ದಿಗಂಬರ ರಹಸ್ಯದ ಹಿಂದಿನ ಸತ್ಯ ಏನು ಅನ್ನೋದು ಇನ್ನಷ್ಟೇ ತಿಳಿಬೇಕಾಗಿದೆ. ಈಗಾಗಲೇ ಕ್ರಿಶ್ ಜೋಶಿ ಈ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಿದ್ದಾರೆ, ಫೋಟೋವನ್ನ ಹೊರಗೆ ಬಿಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಫೋಟೋವನ್ನ ತೆಗೆದರ ಹಿಂದಿನ ಕಾರಣ ಏನು, ಉದ್ದೇಶ ಏನು, ಈ ಚಿತ್ರಕ್ಕೂ ಮತ್ತು ನಗ್ನತೆಗೂ ಏನು ಸಂಬಂಧ ಅನ್ನುವಂಥದ್ದು ಇನ್ನಷ್ಟೇ ಮಾಹಿತಿ ತಿಳಿಬೇಕಾಗಿದೆ. ಸೊ ಈಗಾಗಲೇ ಈ ಒಂದು ಫೋಟೋ ಶೂಟ್ ನಿಜವಾಗ್ಲೂ ಮಾಡಿರುವಂಥದ್ದು ಒಂದು ಸೀಕ್ವೆನ್ಸ್ಗಾಗಿ ಈ ಒಂದು ಫೋಟೋವನ್ನ ಮಾಡಿಸಲಾಗಿದೆ ಅನ್ನೋದನ್ನ ಒಂದು ಚಿತ್ರತಂಡ ಕೂಡ ಮಾಹಿತಿಯನ್ನ ಕೊಟ್ಟಿದೆ. ಒಟ್ಟಾರೆ ಈ ಒಂದು ಚಿತ್ರಕ್ಕಾಗಿ ದಿಗಂತ್ ನಗ್ನರಾಗಿದ್ದಾರೆ ಅಥವಾ ದಿಗಂಬರರಾಗಿದ್ದಾರೆ ಅಂತಾನೆ ಹೇಳ್ಬೋದು.
ನೀವೀಗ ನೋಡ್ತಾ ಇರುವಂತಹ ಒಂದು ಫೋಟೋ ಭಟ್ಟರ ನಿರ್ಮಾಣದ ಪರಪಂಚ ಚಿತ್ರದ ಒಂದು ಫೋಟೋ. ಇದರಲ್ಲಿ ದಿಗಂತ್ ಆಕ್ಟ್ ಮಾಡಿದ್ದಾರೆ. ದಿಗಂತ್ ಈ ಚಿತ್ರದಲ್ಲಿ ನಾಯಕರಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಚಿತ್ರದ ಈ ಚಿತ್ರದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಈ ಚಿತ್ರದಲ್ಲಿ ದಿಗಂತ್ ನಗ್ನರಾಗಿ ಅಭಿನಯಿಸಿರುವಂಥದ್ದು ಅನ್ನೋದು. ಸೊ ಈಗಾಗಲೇ ಆ ಒಂದು ಫೋಟೋ ಕೂಡ ಹೊರಬಿದ್ದಿದೆ. ಸೊ ನಿಜವಾಗ್ಲೂ ದಿಗಂತ್ ಈ ಒಂದು ಚಿತ್ರಕ್ಕಾಗಿ ಬೆತ್ತಲ್ ಆಗಿದ್ದಾರಾ ಅನ್ನುವಂತಹ ಅನೇಕ ಸಂಶಯಗಳು ಕೂಡ ಕಾಡ್ತಾ ಇದೆ. ದಿಗಂತ್ ಅವರ ಪರಪಂಚ ಚಿತ್ರದ ಒಂದು ಫೋಟೋ ಕೂಡ ಹೌದು. ಕ್ರಿಸ್ ಜೋಶಿ ಅವರು ಈ ಒಂದು ಫೋಟೋವನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಚಿತ್ರದಲ್ಲಿ ದಿಗಂತ್ ಅವರು ಬೆತ್ತಲಾಗಿರುವಂತಹ ಫೋಟೋವನ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಸೊ ಹಿನ್ನೆಲೆಯಲ್ಲಿ ಈ ಒಂದು ಚಿತ್ರದ ಹಿಂದಿನ ಉದ್ದೇಶ ಏನಿರಬಹುದು, ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ಫೋಟೋ ಶೂಟ್ ಮಾಡಲಾಗಿದೆ, ಅದರ ಜೊತೆಗೆ ಯಾವ ಕಾರಣಕ್ಕಾಗಿ ಈ ರೀತಿಯ ಒಂದು ಆಕ್ಟಿಂಗ್ ಮಾಡಿಸಲಾಗಿದೆ ಅನ್ನೋದು ಚಿತ್ರತಂಡವೇ ಹೇಳಬೇಕಾದಂತಹ ಮಾತು. ಸೊ ಭಟ್ಟರ ನಿರ್ಮಾಣದ ಪರಪಂಚ ಚಿತ್ರದಲ್ಲಿ ದಿಗಂತ್ ಈಗ ನಗ್ನರಾಗಿದ್ದಾರೆ. ಕ್ರಿಸ್ ಜೋಶಿ ನಿರ್ದೇಶನದ ಚಿತ್ರ ಕೂಡ ಹೌದು. ಸೊ ಕ್ರಿಸ್ ಜೋಶಿ ಈ ಒಂದು ಚಿತ್ರವನ್ನ ಈಗ ಹೊರಬಿಟ್ಟಿದ್ದಾರೆ. ಸೊ ಈ ಚಿತ್ರದ ಈ ಒಂದು ಫೋಟೋದಲ್ಲಿ ನೀವು ನೋಡಬಹುದು ದಿಗಂತ್ ಅವರು ಒಂದು ನಗ್ನರಾಗಿ ಓಡಿ ಬರುತ್ತಾ ಇರುವಂತಹ ಒಂದು ಸೀಕ್ವೆನ್ಸ್ ಅನ್ನ. ಇವಾಗ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಸುಗುಣ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುಗುಣ, ಈಗಾಗಲೇ ದಿಗಂತ್ ಅವರು ನಗ್ನರಾಗಿರುವಂತಹ ಫೋಟೋ ಹೊರಬಿದ್ದಿದೆ. ಅದು ಕೂಡ ಕ್ರಿಸ್ ಜೋಶಿ ಅವರು ಇದನ್ನ ಹೊರಗೆ ಕಳಿಸಿರುವಂತದ್ದು. ಸೊ ಯಾವ ಉದ್ದೇಶವನ್ನ ಇಟ್ಕೊಂಡು ಈ ರೀತಿಯಾದಂತಹ ಒಂದು ನಗ್ನತೆಯನ್ನ ಪ್ರದರ್ಶಿಸಲಾಗಿದೆ ಈ ಚಿತ್ರದಲ್ಲಿ? ಇತ್ತೀಚೆಗಷ್ಟೇ ಸಿನಿಮಾದ ಒಂದು ಮುಹೂರ್ತ ಆಯ್ತು. ಒಂದು ವಾರ ಅಷ್ಟೇ ಆಗಿದೆ ಸಿನಿಮಾದ ಮುಹೂರ್ತ ಆಗಿ. ಯೋಗರಾಜ್ ಭಟ್ ಅವರ ಬ್ಯಾನರ್ ಅಲ್ಲಿ ಬರ್ತಿರುವಂತಹ ಸಿನಿಮಾ. ಕ್ರಿಸ್ ಜೋಶಿ ಅನ್ನೋರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ. ಈ ಸಿನಿಮಾದಲ್ಲಿ ಈಗಾಗಲೇ ಗೊತ್ತಿರೋ ಹಾಗೆ ದಿಗಂತ್ ವೇಟರ್ ಪಾತ್ರವನ್ನ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಇದು ಇಡೀ ಚಿತ್ರದ ಶೂಟಿಂಗ್ ಮಲೇಷ್ಯಾದಲ್ಲೇ ನಡೆಯುತ್ತೆ ಅಂತಾನು ಕೂಡ ಹೇಳಲಾಗಿತ್ತು. ರಾಗಿಣಿ ಅವರು ಡಾನ್ಸರ್ ಆಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ಹೇಳಿದ್ರು. ಮತ್ತೊಮ್ಮೆ ಈ ಇಬ್ರು ಕೂಡ ಇವರು ರಾಗಿಣಿ ಮತ್ತೆ ದಿಗಂತ್ ಇಬ್ರು ಒಟ್ಟಿಗೆ ಆಕ್ಟ್ ಮಾಡ್ತಾರೆ ಅನ್ನೋ ಕುತೂಹಲ ಅನ್ನೋಂಥದ್ದು ಈ ಸಿನಿಮಾ ಬಗ್ಗೆ ಇತ್ತು. ಆದ್ರೆ ಈಗ ಇವತ್ತು ಬೆಳಗ್ಗೆನಿಂದ ಏನು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಹರಿದಾಡ್ತಾ ಇರುವಂತ ಈ ಫೋಟೋನ ನೋಡಿ ಎಲ್ಲ ಒಂದು ಅಭಿಮಾನಿಗಳು, ದಿಗಂತ್ ಅಭಿಮಾನಿಗಳಾಗಿರ್ಬೋದು, ಎಲ್ರು ಕೂಡ ಶಾಕ್ ಆಗಿದ್ದಾರೆ. ದಿಗಂತ್ ಯಾಕೆ ಈ ತರದ ಒಂದು ಪಾತ್ರಕ್ಕೆ ಒಪ್ಕೊಂಡ್ರು ಅನ್ನುವಂತ ಒಂದು ಶಾಕ್ಗೆ ಗುರಿಯಾಗಿದ್ದಾರೆ ಅಂತ ಹೇಳ್ಬೋದು. ನಿಜವಾಗ್ಲೂ ಆ ಒಂದು ಸಿನಿಮಾದಲ್ಲಿ ಈ ರೀತಿ ಒಂದು ಅವರು ಬೆತ್ತಲೆಯಾಗಿ ಕಾಣಿಸ್ಕೊಂಡಿದಾರಾ ಅನ್ನುವಂಥದ್ದು ಅನುಮಾನ ಕೂಡ ಕಾಡುತ್ತೆ. ಆದ್ರೆ ಚಿತ್ರತಂಡನೇ ಈ ತರದೊಂದು ಫೋಟೋನ ಅಪ್ಲೋಡ್ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಎಲ್ರಿಗೂ ಆಶ್ಚರ್ಯ ಆಗಿದೆ. ಯಾಕೆ ಈ ತರ ಒಂದು ಇದನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು. ಇದರಿಂದ ಡೆಫಿನೆಟ್ ಆಗಿ ಒಂದು ಒಳ್ಳೆ ಹೈಪ್ ಸಿಗುತ್ತೆ, ಎಲ್ರಿಗೂ ಪಬ್ಲಿಸಿಟಿ ಸಿಗುತ್ತೆ. ಬಟ್ ಇದಕ್ಕೆ ದಿಗಂತ್ ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ಕೊಡ್ಲಿಕ್ಕೆ ಮಾಧ್ಯಮಗಳಿಗೆ ಮುಂದೆ ಬರ್ತಾ ಇಲ್ಲ. ಯಾರ್ದು ಫೋನನ್ನು ಕೂಡ ಅವರು ರಿಸೀವ್ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಅವ್ರು ಏನ್ ಪ್ರತಿಕ್ರಿಯೆ ಕೊಡ್ತಾರೆ, ಅವ್ರ ಫೋಟೋ ಈ ರೀತಿ ಬಂದಿರೋದು ದಿಗಂತ್ಗೆ ಗೊತ್ತಿದ್ಯಾ, ಗೊತ್ತಾಗಿ ಕೂಡ ಸುಮ್ಮನೆ ಇದ್ದಾರಾ ಏನು ಅನ್ನೋಂಥದ್ದು ಎಲ್ರಿಗೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ದಿಗಂತ್ ನಿಜವಾಗ್ಲೂ ಕೂಡ ಈ ರೀತಿ ಬೆತ್ತಲೆಯಾಗಿ ಪರಪಂಚ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರ ಅನ್ನೋಂಥದ್ದು, ದಿಗಂತ್ ಇದಕ್ಕೆ ಹೇಗೆ ಒಪ್ಕೊಂಡ್ರು ಅನ್ನೋಂಥದ್ದು ಕೂಡ ಇದಾಗಿದೆ. ಹಾಗೆ ಇದೊಂದು ನಿಜವಾದ ಫೋಟೋನೇನಾ ಅಥವಾ ಇನ್ನೇನಾದ್ರೂ ಫೇಕ್ ಫೋಟೋನಾ? ನೀವು ನೋಡ್ತಾ ಇದ್ದೀರಾ ಆ ಫೋಟೋದಲ್ಲಿ ಬೆತ್ತಲೆ ಆಗಿದ್ದಾರೆ ಅನ್ನೋಂಥದ್ದು ಕಾಣಿಸುತ್ತೆ. ಜೊತೆಗೆ ಹಾಗೆ ಒಂದು ಬ್ಲಾಕ್ ಇದನ್ನ ಅವರು ಅಲ್ಲಿ ಮಾಡಿದ್ದಾರೆ. ಅವರು ಡೆಫಿನೆಟ್ ಆಗಿ ಪೂರ್ತಿ ನಗ್ನರಾಗಿದ್ದಾರೆ ಅನ್ನೋದಕ್ಕೂ ಕೂಡ ಕಾರಣಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ಕೂಡ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾದ್ರೆ ಇದು ಖಂಡಿತವಾಗ್ಲೂ ಪ್ರಚಾರದ ಗಿಮಿಕ್ ಅಂತ ಹೇಳ್ಬೋದಾ ಸುಗುಣ? ಹೇಗೆ? ಖಂಡಿತವಾಗ್ಲೂ ಸದ್ಯಕ್ಕೆ ಪ್ರಚಾರದ ಗಿಮಿಕ್ ಅಂತಾನೆ ಹೇಳ್ಬೋದು. ಹಾಗೆ ಆ ರೀತಿ ಓಡುವಾಗ ಯಾರೋ ಒಬ್ರು ಫೋಟೋನ ತೆಗೆದುಕೊಂಡು ಅದನ್ನ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಹಾಕುವಂತ ಒಂದು ಸಾಧ್ಯತೆಗಳು ಕೂಡ ಇದ್ದೇ ಇರುತ್ತೆ. ಇಂಥ ಒಂದು ದೃಶ್ಯ ಇದೆ ಸಿನಿಮಾದಲ್ಲಿ ಅನ್ನೋ ಕಾರಣಕ್ಕೆ ಈ ತರ ಒಂದು ಹೈಪ್ ನ ಕ್ರಿಯೇಟ್ ಮಾಡೋಣ ಅನ್ನೋಂತ ಒಂದು ಕಾರಣಕ್ಕೆ ಕೂಡ ಈ ತರ ಮಾಡಿರುವಂತ ಸಾಧ್ಯತೆಗಳು, ಮಿಸ್ಯೂಸ್ ಆಗಿರುವಂತ ಸಾಧ್ಯತೆಗಳು ಕೂಡ ಖಂಡಿತವಾಗ್ಲೂ ಇರುತ್ತೆ. ಫೋಟೋ ಈ ರೀತಿ ಆಗಿರುವಂತದ್ದು ನಿಜವಾಗ್ಲೂ ಇಡೀ ಚಿತ್ರತಂಡಕ್ಕೆ ಒಂದು ಶಾಕ್ ಅನ್ನೇ ನೀಡಿರುತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸುಗುಣ ಡೀಟೇಲ್ಸ್ಗೆ.